ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ನಂದು ದರಿಗೆ ಸೋಲ್ಡರ್ ಆಯ್ತು ನಾನು ನ್ಯೂಸಲ್ಲಿ ಈಗ ಕಟ್ ಮಾಡಿ ಕ್ಲಾಸ್ ಆಗಿ ಮನೆ ಕಸ್ಟಮೈಸೇಷನ್ ಆಮೇಲೆ ಶುರು ಮಾಡ್ತೀವಿ ಮಿಷಿನ್ ಬಂದಮೇಲೆ ಸದ್ಯಕ್ಕೆ ಇದು ಈ ಬ್ಲೌಸಸ್ಸನ್ನು ಸೇಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಮಿಷಿನ್ ಇದೆಲ್ಲ ಸ್ಯಾರೀಸ್ ಸೊ ಯಂಗ್ ಕಸ್ಟಮರ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಬಂದರೆ ನಾವು ಕಸ್ಟಮೈಸ್ ಮಾಡಿ ಸೇಲ್ ಮಾಡೋಣ ಅಂತ ಅದಕ್ಕೆ ಬ್ಲೌಸಸ್ ಕಸ್ಟಮೈಸ್ ಇದರಿಗೆ ನೋಡಿ ಅಮ್ಮ ಈ ಕಡೆ ಬನ್ನಿ ಸಿ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಈಗ ಫಾರ್ ಆಲ್ ಮೇಲ್ ಡ್ರೆಸ್ಸಸ್ಗೆಲ್ಲ ರೆಡಿಮೇಡ್ಸ್ ತುಂಬ ಇದೆ. ಲೇಡೀಸ್ದು ಎಸ್ಪೆಷಲಿ ಬ್ಲೌಸ್ಗಿದೆಯಲ್ಲ ಮತ್ತು ಸ್ಯಾರೀಸ್ ಇರ್ಬೋದು ರೆಡಿಮೇಡ್ಸ್ ಇದ್ರೂ ಎಷ್ಟೊಂದು ಅವರು ಟೈಲರಿಂಗ್ಗೆ ಮತ್ತು ಎಂಬ್ರಾಯ್ಡರಿ ಇದಕ್ಕೆಲ್ಲ ಪ್ರಮೋಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಆ್ಯಸ್ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ನಾವೇನು ಮಾಡ್ಬೋದು, ವುಮೆನ್ ಎಂಪವರ್ಮೆಂಟ್ ಮತ್ತು ಬಿಸ್ನೆಸ್ ವುಮೆನ್ಸ್ಗಳು ಯಾರಿಗೆ ಇರುತ್ತೆ ಬ್ಯಾಂಕಿಂದ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಅದನ್ನು ಎಂಕರೇಜ್ ಮಾಡಿಬಿಟ್ಟು ಪ್ರೋಆಕ್ಟಿವ್ ಆಗಿ ಎಂಕರೇಜ್ ಮಾಡ್ತೀವಿ. ಯೂಶ್ವಲಿ ಫೆಸಿಲಿಟೀಸ್ ಇರುತ್ತೆ, ಯಾರಿಗೂ ಗೊತ್ತಿರಲ್ಲ ಅಷ್ಟು. ನಾವು ಸ್ವಲ್ಪ ಪ್ರೋಆಕ್ಟಿವ್ ಆಗಿ ಪ್ರಮೋಟ್ ಮಾಡಿ ಅವ್ರಿಗೆ ಎಂಕರೇಜ್ ಮಾಡಿಬಿಟ್ಟು, ಎಸ್ಪೆಷಲಿ ಇದರಲ್ಲಿ ಏನಿರುತ್ತೆ ಅಂತ ಅಂದರೆ ವುಮನ್ ಎಂಪವರ್ಮೆಂಟ್ ಇರುತ್ತೆ. ಸರ್ ಏನು ಸಾಕಷ್ಟು ಬ್ಯಾಂಕ್ಗಳು ವಿವಿಧ ಸಾಲಗಳು ನೀಡುತ್ತೆ, ಆದರೆ ಎಸ್ಪೆಷಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾಕಷ್ಟು ಮಹಿಳೆಯರನ್ನ ಅವರ ಏನು ಉದ್ಯಮ ಮಾಡಬೇಕು, ಸ್ವಂತವಾಗಿ ಏನು ಉದ್ಯಮ ನಡೆಸೋದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾಕಷ್ಟು ಸಹಕಾರ ಕೊಡ್ತಿದೆ. ಅದರಲ್ಲಿ ಎಲ್ಲೋ ಒಂದು ಕಡೆ ಕೆಲವು ಮಹಿಳೆಯರಿಗೆ ಸಿಗದೇ ಇರ್ಬೋದು, ಏನು ಸಬ್ಸಿಡಿ ದರದಲ್ಲಿ ಲೋನ್ಗಳಿಗೆ ಅಪ್ಲೈ ಮಾಡ್ತಾರೆ ಸಿಗಲ್ಲ ಅಂಥವ್ರು ನೀವೇನು ಹೇಳ್ತಾರೆ? ಯಾಕಂತಂದರೆ ಸಾಕಷ್ಟು ಅಪ್ಲಿಕೇಶನ್ ಬರ್ತದೆ, ಕೆಲವು 100ಅಲ್ಲಿ ಸ್ಯಾಂಕ್ಷನ್ ಆಗೋದೇ 10%. ಇಲ್ಲ, ಏನಾಗುತ್ತೆ ಅಂತ ಅಂದರೆ ಯಾವಾಗ್ಲೂ ಕಾನೂನುಗಳು ಇದ್ದೇ ಇರುತ್ತೆ. ವುಮನ್ ಎಂಪವರ್ಮೆಂಟ್ ಇರ್ಬೋದು, ಈಕ್ವಾಲಿಟಿ ಇರ್ಬೋದು, ಇದ್ದೇ ಇರುತ್ತೆ. ಬಟ್ ಅವ್ರಿಗೆ ಧೈರ್ಯ ಕೊಡಬೇಕು ಅಂತ ಅಂದರೆ ಮನೇಲಿರೋ ಫ್ಯಾಮಿಲಿ ಮೆಂಬರ್ಸ್ ಧೈರ್ಯ ಕೊಡಬೇಕಾಗುತ್ತೆ. ಅದು ಯಾವುದೇ ಆಗಲಿ ಒಂದು ಅನ್ಕಂಫರ್ಟ್ ಝೋನಿಂದ ಒಂದು ಕಂಫರ್ಟ್ ಝೋನಿಗೆ ಬರಬೇಕು ಅಂತ ಅಂದರೆ ಫ್ಯಾಮಿಲಿ ಸಪೋರ್ಟ್ ಬೇಕಾಗುತ್ತೆ, ಪಬ್ಲಿಕ್ ಸಪೋರ್ಟ್ ಬೇಕಾಗುತ್ತೆ, ಎಸ್ಪೆಷಲಿ ನೀವು ಮೀಡಿಯಾ ಸಪೋರ್ಟು ಬೇಕಾಗುತ್ತೆ. ಮತ್ತು ಅವ್ರಿಗೆ ಲ್ಯಾಕ್ ಆಫ್ ನಾಲೆಡ್ಜ್ ಇರುತ್ತೆ. ಲ್ಯಾಕ್ ಆಫ್ ನಾಲೆಡ್ಜಲ್ಲಿ ಪಬ್ಲಿಕಲ್ಲಿ ಅವರು ಎಲ್ಲರೂ ನೀವೇ ಇನ್ವೈಟ್ ಮಾಡಿ ನೀವು ಆರ್ಗನೈಸ್ ಮಾಡ್ಬೋದು. ಬ್ಯಾಂಕೂ ಕೂಡ ಎಷ್ಟೊಂದು ಟ್ರೈನಿಂಗು ಕೊಡುತ್ತೆ, ಅವರು ಯೂಸ್ ಮಾಡಿಕೊಂಡು ಅವರು ಸ್ವಂತ ಕಾಲಲ್ಲಿ ನಿಂತ್ಕೋಬೋದು ಅಷ್ಟೇ. ನಿಮ್ಮ ಈಗ ಇವರ ಸ್ಕೀಮ್ ಯಾವ? ಇದು ಏನಿಲ್ಲ, PMAGP ಸ್ಕೀಮಲ್ಲಿ ಕೊಡ್ತಾ ಇದ್ದೀವಿ. PMAGPಲಿ 25% ಸಬ್ಸಿಡಿ ಇರುತ್ತೆ. ಎಷ್ಟು ಓದಿರೋದು ಬೇರೆ, ಆದರೆ ಇದ್ರ ಬಗ್ಗೆ ನಾಲೆಡ್ಜ್ ಇರೋದೇ ಬೇರೆ. ಅದು ಅಕಾಡೆಮಿಕ್ ನಾಲೆಡ್ಜ್ ಇರುತ್ತೆ, ಕೆಲವರು ಓದಿರ್ತಾರೆ ಗೊತ್ತಿರಲ್ಲ, ಫೆಸಿಲಿಟೀಸ್ ಕೇಳ್ತಾರೆ, ಹೇಳ್ಕೊಡ್ತೀವಿ. ಇದ್ರ PMAGPಲಿ ಕನ್ಸಿಡರ್ ಮಾಡ್ತೀವಿ. ಸ್ಟ್ಯಾಂಡ್ ಅಪ್ ಇಂಡಿಯಾನೂ ಕೊಡ್ಬೋದು. ನಾನು ಹೇಳ್ತಾ ಇರ್ತೀನಿ ಯಾರಿಗಾದ್ರೂ ಅಷ್ಟೇ, ನೋಡಿ ಯಾವುದಕ್ಕೂ ಎದುರ್ಕೋಬಾರ್ದು. ಡೇರಾಗಿ ನಾವು ಫೇಸ್ ಮಾಡ್ತೀನಿ ಅನ್ನೋ ನಂಬಿಕೆ ಇದ್ದರೆ ಹಾರ್ಡ್ ವರ್ಕ್ ಮೊದಲೆಲ್ಲ ಇಂಡಿವಿಜುವಲ್ ಆದರೆ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತೀನಿ. ಸೊ ನಮ್ಮ ಬಿಸ್ನೆಸ್ ಏನಿದೆಯೋ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರಿ, ಆ್ಯಂಡ್ ಹಾಗೆಯೇ ನಮಗೆ ಬೆಳೆಯೋದಕ್ಕೊಂದು ಅವಕಾಶನ ಕೊಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನೀವೇ ಹೇಳಿದ್ರೆ SBI ಅಂತ ಅಂದಿದ ತಕ್ಷಣ ಅರ್ಧಕ್ಕರ್ಧ ಜನಕ್ಕೆ ಕಾನ್ಫಿಡೆನ್ಸ್ ಹೊರಟೋಗುತ್ತೆ. ಆಮೇಲೆ ಮ್ಯಾನೇಜರ್ಸ್ ಹತ್ರ ಓಡಾಡಬೇಕು, ಫೈಲ್ಸ್ ಓಡಾಡಬೇಕು, ತುಂಬಾ ಏನೋ ಪ್ರೊಸೀಜರ್ಸ್ ಇರುತ್ತೆ ಅಂತ ಹೆದರ್ಕೊಳ್ತಿರ್ತೀವಿ. ಬಟ್ ನಾನು ಹೇಳೋದು ಸಜೆಷನ್ ಏನು ಕೊಡೋದು ಅಂದರೆ, ಕಲ್ಯಾಣ್ ಕುಮಾರ್ ಥರದವ್ರ ಮ್ಯಾನೇಜರ್ ಇದ್ದಾಗ ನಮಗೆ ಹೆದರೋ ಮಾತೇ ಇರಲ್ಲ. ಯಾಕೆಂದರೆ ಒಂದು ಅಪ್ಲಿಕೇಶನ್ ಲೆವೆಲಿಂದ ಹಿಡಿದು ಹೇಗೆ ಮಾಡಬೇಕು, ಏನು ಮಾಡಬೇಕು, ನಾವು ಇದಕ್ಕೆ ಹೇಗೆ ಅಪ್ರೋಚ್ ಮಾಡಬೇಕು, ನಮ್ಮ ಮಾರ್ಕೆಟಿಂಗ್ ಏನು, ಪ್ರತಿಯೊಂದು ಬೇಸಿಕ್ಕಿಂದ ಹಿಡಿದು ಒಂದು ಟಾಪ್ ಲೆವೆಲಿಗೆ ಬರಬೇಕು ಅನ್ನೋವರೆಗೂ ಪ್ರತಿಯೊಂದಲ್ಲೂ ನಮಗೆ ಬ್ಯಾಕ್ ಬೋನ್ ಆಗಿ ನಮ್ಮ ಗಾಡ್ ಫಾದರ್ ಆಗಿ ಆ್ಯಕ್ಚುಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ, ವಿಚ್ ಈಸ್ ವೆರಿ ರೇರ್. ನೀವು ಯಾವುದೇ ಈಗಿನ ಸಮಾಜದಲ್ಲಿ ನೋಡಿದ್ರೆ ಯಾರೂ ಅಷ್ಟು ಈಸಿಯಾಗಿ ಸಪೋರ್ಟ್ ಮಾಡಲ್ಲ. ಯಾರಾದರೂ ಮಾಡ್ತೀವಿ ಅಂದರೆ ಏನೋ ಒಂದು ಬಿಹೈಂಡ್ ದ ಮೋಟ ಇರುತ್ತೆ ಅಂತ ಅನಿಸ್ಬಿಡುತ್ತೆ. ಬಟ್ ಅವರಷ್ಟು ಜೆನ್ಯೂನ್ ನಮಗೆ ಸಿಕ್ಕಿರೋದು, ವಿ ಫೀಲ್ ಹಾನರ್ಡ್. ತುಂಬ ಖುಷಿ ಆಗುತ್ತೆ ಆ ಥರದವ್ರು ಇರೋದು. ಆಗಲೇ ಹೇಳಿದೆ ನಾನು ನಿಮಗೆ, ಯಾವುದೇ ಒಂದು ವ್ಯಕ್ತಿ ಆಗಲಿ ಹಿಂದ್ಗಡೆ ಏನೋ ಒಂದು ಮೋಟೋ ಇಲ್ಲದೆ, ಅಂದರೆ ಏನೋ ಕಾರಣ ಇಲ್ಲದೆ ಯಾರು ಸಪೋರ್ಟ್ ಮಾಡಲ್ಲ.
ಆ ಕಾರಣನೂ ಇಲ್ಲದೆ ಅವ್ರಾಗವ್ರೆ ಖುದ್ದಾಗಿ ನಮಗೆ ನೀವೇನಾದರೂ ಒಂದು ಸಾಧಿಸಿ ಮಾಡಿ ಅಂತ ಒಂದು ಸಪೋರ್ಟನ್ನು ಕೊಟ್ಟಿದ್ದಾರಲ್ಲ, ದಟ್ ಈಸ್ ಕಮೆಂಡಬಲ್ ಈಗಿನ ಕಾಲದಲ್ಲಿ. ಸೊ ಹಾಗಾಗಿ ಅವ್ರಿಗಿಂತ ಇನ್ಸ್ಪೈರಿಂಗ್ ಪರ್ಸನ್ ನಮಗೆ ಬೇರೆ ಯಾರೂ ಸಿಗಲ್ಲ. ಹಾಗಾಗಿ ಅವ್ರ ಕೈಲೇ ಈ ಸರಿ ನಾವು ಟೇಪ್ ಕಟಿಂಗ್ ಮಾಡ್ತಿದ್ದೀವಿ. ಗ್ರಾಹಕರಿಗೆ ನಿಮ್ಮಲ್ಲಿ ಏನೇನು ಸೇವೆಗಳಿದೆ? ಸೊ ಫಸ್ಟ್ ಆ್ಯಕ್ಚುಲಿ ನಾವು PMEGP ಲೋನ್ ಪ್ರಕಾರ ಎಂಬ್ರಾಯ್ಡ್ರಿ ಬಿಸ್ನೆಸ್, ಕಸ್ಟಮೈಸ್ಡ್ ಎಂಬ್ರಾಯ್ಡ್ರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನು ಅಂದರೆ ಇದು ಮೇಜರ್ಲಿ ನಾವು ಬ್ಲೌಸಸ್ಗೆ ಎಂಬ್ರಾಯ್ಡ್ರಿ ವರ್ಕ್ಸನ್ನು ಮಿಷಿನ್, ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಿಷಿನ್ ಮಾಡ್ತೀವಿ. ಅದು ಜನರಲೈಸ್ ಆದ್ರೂ ಇದೇ ಮಿಷಿನಲ್ಲಿ ನಾವು ಸುಮಾರು ಇವಾಗ ಫೋಟೋಸು, ಇವಾಗ ಪೇರೆಂಟ್ಸ್ದು ನಮಗೆ ತುಂಬ ಇಷ್ಟ ಇರುತ್ತೆ, ಮೆಮೊರಬಲ್ ಇರುತ್ತೆ, ಅವ್ರ ಫೋಟೋನ ಕೂಡ ನಾವು ಎಂಬ್ರಾಯ್ಡ್ರಿ ಮಾಡಿಸ್ಬೋದು, ಕಸ್ಟಮೈಸ್ ಮಾಡಿಸ್ಬೋದು. ಈಗ ಗಿಫ್ಟ್ಸ್ ಕೊಡಬೇಕಾಗತ್ತೆ, ಸೊ ಆವಾಗ ನಮ್ಮ ಹೆಸರನ್ನು ಕಸ್ಟಮೈಸ್ ಏನೇನು ಬೇಕೋ ಅದನ್ನೆಲ್ಲ ಸೌಲಭ್ಯನ ಕೊಡ್ತೀವಿ. ಸೊ ನಾವು ನಮ್ಮ ಕಾನ್ಸೆಪ್ಟ್ ಏನು ಅಂದರೆ ಈ ಓಲ್ಡ್ ಟ್ರೆಡಿಷನ್ ಪ್ಲೇನ್ ಸ್ಯಾರೀಸಿಗೆ ನಾವು ಕಸ್ಟಮೈಸ್ಡ್ ಬ್ಲೌಸಸ್ಸನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಕಸ್ಟಮೈಸ್ಡ್ ಅಂತ ಅಂದಿದ ತಕ್ಷಣ ಸುಮ್ಮನೆ ಏನೋ ಒಂದು ಡಿಸೈನ್ಸನ್ನು ತಂದು ತುಂಬಿಸೋದ್ರ ಬದಲು ಯೂನಿಕ್ ಆಗಿ ಏನಾದರೂ ಒಂದು ನಾವು ಮಾರ್ಕೆಟ್ಗೆ ತರಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇದೆ. ಈ ರೀತಿ ಮಿಷನರೀಸ್ ಮೈಸೂರಲ್ಲಿ ಇದೆ ಮೊದಲನೇ ಬಾರಿನಾ ಅಥವಾ ಮೈಸೂರಲ್ಲಿ ತುಂಬ ಕಡಿಮೆ ಇದೆ, ಎಲ್ಲೋ ತುಂಬ ಒಂದೋ ಎರಡೋ ಇದೆ ಅಷ್ಟೇ ಹೊರತು ಅಷ್ಟು ರೆಗ್ಯುಲರ್ ಆಗಿ ಸಿಗಲ್ಲ ನಿಮಗೆ ಈ ಮೆಷಿನ್ಸು. ಸೊ ಹಾಗಾಗಿ ನಾವು ಮೈಸೂರಿಗೆ ಇವಾಗ ತಂದಿರೋದು ಸುಮಾರು ಜನಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ, ನೋಡ್ಬೋದು, ಕಲಿಬೋದು. ಯಾರೋ ಒಬ್ರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದಾಗ ಅಟ್ಲೀಸ್ಟ್ ಅವ್ರನ್ನ ನೋಡಿ ಕಲಿಯೋಣ ಅನ್ನೋರು ಜಾಸ್ತಿ, ಇಲ್ಲವೇ ಇಲ್ಲ ಅಂದಾಗ ಧೈರ್ಯ ಮಾಡೋದು ಸ್ವಲ್ಪ ಕಡಿಮೆ. ಸೊ ನಮ್ಗೆ ಆ ಧೈರ್ಯನ ಸರ್ ತುಂಬಿದ್ದಾರೆ, ಹಾಗಾಗಿ ನಾವು ಶುರು ಮಾಡಿದ್ದೀವಿ, ಅಂದ್ಕೊಂಡಿದ್ದೀವಿ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಮನೆಗೆ ಸೀಮಿತವಾಗಿದ್ರು ಆದರೆ ಈ ರೀತಿ ನೀವು ಹೊರಬಂದು ಆ್ಯಕ್ಚುಲಿ ಈಗ ಈ ಕ್ವೆಶನ್ನೇ ತಪ್ಪಾಗುತ್ತೆ. ಮಹಿಳೆಯರು ಅಂದರೆ ಇವಾಗ ಗಂಡಸರು ಸಮ ಅಂತ ಹೇಳೋದಕ್ಕೆ ನಾವು ಆಗೋದೇ ಇಲ್ಲ. ಯಾಕೆ ಅಂದರೆ ಎಲ್ಲ ಪ್ರತಿಯೊಬ್ಬರೂ ಗಂಡಸರಾಗಲಿ ಹೆಂಗಸರಾಗಲಿ ಈಕ್ವಲ್ ಆಗಿರ್ತಾರೆ. ಅವ್ರವ್ರ ಕೆಪಾಸಿಟಿಲಿ ಅವ್ರವ್ರ ಏನು ಕೆಲಸ ಇರುತ್ತೆ ಅದಕ್ಕೆ ಕರೆಕ್ಟಾಗೇ ಇರ್ತಾರೆ. ಈಕ್ವಾಲಿಟಿ ಅನ್ನೋದ್ರಿಗಿಂತ ಬದಲು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇಬ್ಬರು ಸಮನಾಗಿ, ಲೈಕ್ ಈಗ ನಾವು ಹೇಳ್ತೀವಿ ಒಂದು ಫ್ಯಾಮಿಲಿ ಅಂದರೆ ಜೋಡೆತ್ತು ಅಂತ ಕರಿತೇವೆ, ಹಾಗೆ ಗಂಡು ಹೆಣ್ಣು ಇಬ್ಬರು ಸೇರಿದ್ರೇ ಗಾಡಿ ಮುಂದೆ ಹೋಗೋದು ಅಂತ ನನ್ನ ಅನಿಸಿಕೆ. ಸೊ ಇದಿಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ನಯನ ಅಂದ್ಬಿಟ್ಟು, ಅಂಗಡಿ ಹೆಸರು ಥ್ರೆಡ್ಸ್ ಆಫ್ ಸ್ಟೈಲ್, ಅಭಿಷೇಕ್ ಸರ್ಕಲ್ ಹತ್ರ ಶಿಷ್ಕರ್ಣಿ ಸ್ಕೂಲ್ ಆಪೋಸಿಟ್ ಓಪನ್ ಆಗಿದೆ.